15ನೇ ಆಯವ್ಯಯ ಮಂಡನೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿತ್ತೀಯ ಕೊರತೆಯನ್ನು ತಗ್ಗಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಶಾಸಕ ಅರವಿಂದ ಬೆಲ್ಲದ್ ಆರೋಪಿಸಿದ್ದಾರೆ. ವಿಧಾನಸಭೆಯ ಕಲಾಪ ಆರಂಭವಾಗುತ್ತಿದ್ದಂತೆ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪ್ರತಿಪಕ್ಷಗಳು ಪ್ರಸಕ್ತ ಮುಂಗಡ ಪತ್ರದ ಮೇಲೆ ಸಾಕಷ್ಟು ಭರವಸೆಗಳನ್ನು ಹೊಂದಿದ್ದವು. ಆದರೆ ಬಜೆಟ್ನಲ್ಲಿ ವಿತ್ತೀಯ ಕೊರತೆ ಎದ್ದು ಕಾಣುತ್ತಿದೆ. ಆದಾಯಕ್ಕಿಂತ ವೆಚ್ಚವನ್ನೇ ಬಿಂಬಿಸಿರುವ ಸರ್ಕಾರ ರಾಜ್ಯವನ್ನು ಆರ್ಥಿಕ ಅಶಿಸ್ತಿಗೆ ದೂಡಿದೆ. ನೀರಾವರಿ, ಗ್ರಾಮೀಣಾಭಿವೃದ್ಧಿ, ಸಾರಿಗೆ ಸೇರಿದಂತೆ ಬಹುತೇಕ ಎಲ್ಲಾ ಕ್ಷೇತ್ರಗಳಿಗೆ ಅನುದಾನ ಹಂಚಿಕೆಯನ್ನು ತಗ್ಗಿಸಲಾಗಿದೆ. ಖಾತರಿ ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ನಿಟ್ಟಿನಲ್ಲಿ ಇತರೆ ಅಭಿವೃದ್ಧಿ ಯೋಜನೆಗಳನ್ನು ಕಡೆಗಣಿಸಲಾಗಿದೆ ಎಂದು ದೂರಿದರು. ಸರಳ ಮಾನ್ಯ ಅಧ್ಯಕ್ಷರೇ, ಒಂದು ಮನೆಯ ತಿಂಗಳ ಖರ್ಚು ಒಂದು 10,000 ರೂಪಾಯಿ ಇತ್ತಂದ್ರೆ, ಒಂದು ತಿಂಗಳದ ಉತ್ಪನ್ನ ಅವ್ರದ್ದೊಂದು 10,000 ಇತ್ತಂದ್ರೆ, ಆ ಮನೆ ಖರ್ಚು 12,000 ರೂಪಾಯಿ ಮನೆ ಮಾಲಕ ಮನೆ ಯಜಮಾನಿ ಕೂಡಿ ತಿಂಗಳಕ್ಕೆ 12,000 ರೂಪಾಯಿ ಖರ್ಚು ಮಾಡಾಕತ್ರ ಅಲ್ಲಿ ವಿತ್ತೀಯ ಕೊರತೆ ಆಕೈತಿ. ಅವ್ರ ಮನೆ ಉತ್ಪನ್ನ 10,000, ಅವ್ರು ಖರ್ಚು ಮಾಡೋದು 12,000, 2,000 ರೂಪಾಯಿ ಅಲ್ಲಿ ವಿತ್ತೀಯ ಕೊರತೆ ಆಕೈತಿ, ರಾಜಸ್ವ ಕೊರತೆ ಆಗ್ತೈತಿ. ಅಂದ್ರೆ ಅವ್ರದ್ದು ರೆವಿನ್ಯೂ ಡೆಫಿಸಿಟ್. ಇವತ್ತು ಯಾರಾದರೂ ಐತಲ್ಲ ಒಂದು ಮನೆ ನಡೆಸ್ಬೇಕಂತಂದ್ರೆ 10,000 ರೂಪಾಯಿ ಅವ್ರ ತಿಂಗಳದ ಉತ್ಪನ್ನ ಇದ್ದಾಗ ಅವ್ರು 2,000 ರೂಪಾಯಿ 3,000 ರೂಪಾಯಿ ತಿಂಗಳ ಹೊರಗಿನಿಂದ ಬಾಡಿಗೆ ಸಾಲ ತಗೊಂಡು ತಮ್ಮ ಮನೆ ನಡ್ಸಾಕತ್ರ, ಅಥವಾ ಅವರು 2,000 3,000 ರೂಪಾಯಿ ಸಾಲ ತಗೊಂಡು ನಾವು ಇಸ್ಪೀಟ್ ಆಡಿದ ಸೇರೆ ಕೊಡಾಕತ್ತ ಅಂತಂದ್ರೆ ನಮಗ್ ಗೊತ್ತು ಆ ಮನೆತನ ದಿವಾಳಿ ಹೇಳ್ತೈತಿ. ಮನೆತನದ ಕಷ್ಟದ ದಿನಗಳು ಇನ್ನೊಂದ್ 2 ದಿನದಾಗ ಬರ್ತಾವ, ಇನ್ನೊಂದ್ 2 ತಿಂಗಳದಾಗ ಬರ್ತಾವ, 3 ತಿಂಗಳದಾಗ ಬರ್ತಾವ ಅಂತ. ಅದ ಒಂದು ಮನೆತನ ಇವತ್ತು 10,000 ರೂಪಾಯಿ ಪಗಾರ ಇದೆ, ಆದ್ರೆ ಅವ್ರು 8,000 ರೂಪಾಯಿ ಮನೆಗೆ ಖರ್ಚು ಮಾಡಿ ಇನ್ನು 2,000 ರೂಪಾಯಿದಲ್ಲಿ ಒಂದು ಮನೆ EMI ಅದು ಕಟ್ಟಿದ್ರೆ ಅವಾಗ ಅದು ಬಂಡವಾಳ ವೆಚ್ಚ ಅವ್ರು ಸರಿಯಾಗಿ ಮಾಡ್ತಾರಂತೆ. ನಮ್ಮ ಬಜೆಟಿನ ಪ್ರಕಾರ 2,000 ರೂಪಾಯಿದಲ್ಲಿ ಅವ್ರು ದೇಶಕ್ಕೆ ತಮ್ಮ ಮನೆಗೆ ತನಕ ಒಂದು ಆಸ್ತಿಯನ್ನ ಮಾಡ್ತಿದಾರಂತೆ. 10,000 ರೂಪಾಯಿ ಪಗಾರ ಐತಿ, 8,000 ರೂಪಾಯಿ ಅವ್ರದ್ದು ಮನೆ ಖರ್ಚು, 3,000 ರೂಪಾಯಿ 4,000 ರೂಪಾಯಿ ತಗೊಂಡು ಕೂಡ ಒಂದು ಮನೆ EMI ಕಟ್ಟಿದ್ರಂತಂದ್ರೆ ಅವರು ಸಾಲ ತಗೊಂಡು ಇವತ್ತು ತಮ್ಮ ಮನೆತನ ಸಂಬಂಧ ಆಸ್ತಿ ಮಾಡ್ತಿದಾರಂತ ಹೇಳಿ ಅದರ ಅರ್ಥ. ಇದು ವಿತ್ತೀಯ ಕೊರತೆ ಮತ್ತು ರೆವಿನ್ಯೂ ಡೆಫಿಸಿಟ್ ಅಂದ್ರೆ ಇದೆ. ಈ 15ನೇ ಬಜೆಟ್ ಅನ್ನು ಮಂಡಿಸ್ತಿರುವಂತ ನಮ್ಮ ಸಿದ್ದರಾಮಯ್ಯನವರು ಬಹಳ ದೊಡ್ಡ ಸಿದ್ದನಾಮಿಕ್ಸ್ ಅಂತ ಹೇಳಿ ನಮ್ಮ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ನಾವು ಕೂಡ ಅನ್ಕೊಂಡಿದ್ದೆ ಸಿದ್ದನಾಮಿಕ್ಸ್ ಅಂತಂದ್ರೆ ಇದೇನು ಬಹಳ ದೊಡ್ಡ ಇದು ಆಗ್ತೈತಿ, ದೊಡ್ಡ ಪ್ರಮಾಣದ ದೇಶಕ್ಕೆ ರಾಜ್ಯಕ್ಕೆ ಕೊಡುಗೆ ಕೊಡ್ತಾರಂತೆ. ಇವತ್ತು ಸಿದ್ದನಾಮಿಕ್ಸ್ ಅಂತಂದ್ರೆ ಏನಾಗಿಬಿಟ್ಟೈತಿ ಅಧ್ಯಕ್ಷರ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಐತಿ, ಸಾಲ ಮಾಡಿ ತುಪ್ಪ ತಿಂದ್ರು ಅಂತ ಹೇಳಿ. ಇವತ್ತು ಸಿದ್ದರಾಮಯ್ಯನವರು ಈ ಬಜೆಟ್ನಲ್ಲಿ ಮಾಡಿದಂಥದ್ದು ಅಂತಂದ್ರೆ ಸಾಲ ಮಾಡಿ ತುಪ್ಪ ತಿನ್ನುವಂತ ಕೆಲಸ ಇವತ್ತು ನಮ್ಮ ರಾಜ್ಯ